ಹೆಲೋ ನಮಸ್ಕಾರ ಕ್ಯೂಟೀಸ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇವತ್ತು ಫ್ರೆಂಡ್ಶಿಪ್ ಡೇ ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಒಂದು ಕ್ವಿಕ್ ಔಟಿಂಗ್ ಹೋಗೋಣ ಅಂತ, ಜಸ್ಟ್ ಒಂದು ಒನ್ ಅವರ್ ಜರ್ನಿ ಫ್ರಮ್ ಬ್ಯಾಂಗ್ಳೂರ್. ಸೊ ಎಲ್ಲಿಗೆ ಏನು ಅಂತ ಹೇಳ್ತೀನಿ ಆ್ಯಂಡ್ ಆ ಪ್ಲೇಸ್ ಏನು ಅಂತಲೂ ತೋರಿಸ್ತೀನಿ. ಸುಮ್ಮನೆ ಒಂದು ಫ್ರೆಂಡ್ಶಿಪ್ ಡೇ ಡ್ರೈವ್ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀನಿ. ಸೊ ಇನ್ನು ಮಿಕ್ಕಿದ ನನ್ನ ಮಕ್ಕಳು, ನನ್ನ ಫ್ರೆಂಡ್ಸ್ಗಳು ಯಾರೂ ಬರಲ್ಲ. ಪಾಪ ಒಂದಷ್ಟು ಜನಕ್ಕೆ ಮದುವೆ ಆಗಿದೆ, ಇನ್ನೊಂದಷ್ಟು ಜನಕ್ಕೆ ಮದುವೆ ಆಗಿಲ್ಲ. ಆದರೂ ಅಂಡ್ ಬರೋಕ್ಕೆ ನಿಮ್ಮ ಅಪ್ಪ ಕೊಡ್ತಾನೆ ಮಾಡೋದು. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಎಲ್ಲಿಗೆ ಅಂತ ಹೇಳ್ತೀವಿ. ಲೆಟ್ಸ್ ಗೋ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಗ. ಥ್ಯಾಂಕ್ ಯು ಮಗ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಿಮ್ಗೂ ಎಲ್ಲರಿಗೂ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಎಷ್ಟೋ ವರ್ಷ ಆದಮೇಲೆ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಗುರು. ಸರ್ವಿಸ್ ರೋಡ್ ಅದಂತೆ ಮೇಲ್ಗಡೆ ಹೈವೇ, ಇಲ್ಲಿ ಹೈವೇ, ನಾವು ಅದ್ರ ಕೆಳಗಡೆ ಹೋಗ್ತಾ ಇದ್ದೀವಿ. ಎಷ್ಟೋ ವರ್ಷನೇ ಆಗೋಯ್ತು. ಹೈವೇ ಓಪನ್ ಆದಾಗಿಂದನೂ ಇಲ್ಲಿ ಹೋಗೇ ಇರಲಿಲ್ಲ. ಪರವಾಗಿಲ್ಲ, ಇಲ್ಲಿ ತನಕ ಚೆನ್ನಾಗಿದೆ. ಬಟ್ ಆಮೇಲೆ ಹೆವಿ ಹಿಂಸೆ. ಮೋಸ್ಟ್ಲಿ ಸುಮಾರು ಜನ ಹೇಳ್ತಾ ಇದ್ರು ಹೆವಿ ಹಂಪ್ಸ್ಗಳು ಹಾಕಿದ್ದಾರೆ ಅಂತ. ಇದೇನು ಗೊತ್ತೇನೋ, ತೋಳಲ್ವಕನೋ ತೊಲೆ ತೊಲೆ. ಬಟ್ ನಾವು ಇಲ್ಲೇ ತುಂಬ ದೂರ ಇಲ್ಲ, ಇಲ್ಲೇ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಯಾವನ್ ಮತ್ತೆ ಟೋಲ್ ಕಟ್ತಾನೆ ಅಂತ ಈ ರೋಡೆಲ್ಲ ಹೆಂಗಿದೆ, ಹೆಂಗ್ ಡೆವಲಪ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡಿ 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 ಬಂದ್ವಿ. ಇವಾಗ ಸರ್ವಿಸ್ ರೋಡ್ ಸ್ಟಾರ್ಟ್. ಕೆಫೆ ಆ್ಯಂಡ್ ರೆಸ್ಟೋರೆಂಟ್ ಅಂತ ಯಾವುದೋ ಇದು ಅನಂತ ಏನೋ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಹೇಳಲೇ ಇಲ್ಲ. ತರತಾ. ಸೊ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ನಾವು ಬಿಡದಿಗೆ ಹೋಗ್ತಾ ಇದ್ದೀವಿ. ಬಿಡದಿಲೆಲ್ಲಿ ಅಂತ ಹೋದ ಮೇಲೆ ಹೇಳ್ತೀನಿ. ಸಸ್ಪೆನ್ಸ್ ಇರಬೇಕಲ್ವಾ, ಇಲ್ಲಾಂದರೆ ನೀವೆಲ್ಲ ನನ್ನ ವಿಡಿಯೋ ನೋಡೋದೇ ಇಲ್ಲ. ಆಮೇಲೆ ಸಸ್ಪೆನ್ಸು, ಥ್ರಿಲ್ಲು. ಏನಂತೀವಿ ಮಗ? ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಈಗ ನಾವು ಹೈವೇ ಇಂದ ಡಿವಿಯೇಷನ್ ಆಗಿ ಅಲ್ಲೋಡಿ ಹೈವೇ ಕಾಣ್ತಿದ್ಯಾ, ಅಲ್ಲಿ ಒಂದು ಲಾರಿ ಹೋಗ್ತಾ ಇದೆ, ಕಾಣ್ತಿದ್ಯಾ? ಹೈವೇ ಪಕ್ಕದಲ್ಲಿ ನಾವು ಒಂದು ಸಿನಿಕ್ ರೂಟಲ್ಲಿ ಹೋಗ್ತಾ ಇದೀವಿ. ಓ ಆಂಟಿ, ಓಕೆ ಸಾರಿ ಗೈಸ್, ಅಲ್ಲೊಬ್ರು ಯಾರೋ ಹೋದ್ರು, ಅದಕ್ಕೆ ಮಿಸ್ಟೇಕ್. ಡಿವಿಯೇಷನ್ ಆಗ್ಬಿಟ್ಟೆ ನಾನು. ನೋಡಿ ಇಲ್ಲೆಲ್ಲ ತೋಟಗಳು ಹೆಂಗಿದೆ. ಇದೆಲ್ಲ ಬೆಂಗಳೂರು ಅಂದರೆ ನಂಬ್ತೀರಾ ನೀವು? ನಂಬಲೇಬೇಕು, ಯಾಕಂದ್ರೆ ಇದು ಬೆಂಗಳೂರಲ್ಲ ಬಿಡದಿ. ಏನ್ ಹೇಳಿದ್ರು ನಂಬಿಡ್ತೀರಲ್ಲ ನೀವು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏಯ್ ಪವರ್ ಟಿವಿ ಯಾರು ಗೊತ್ತಾ ಮಗ? ಅವರು ನ್ಯೂಸ್ ಚಾನಲ್ ಏನೋ ಸಖತ್ತಾಗಿದೆ ಮಗ ರೋಡು. ಏನೋ ಮತ್ತೆ ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಟ್ವಿ. ಓ ಮೈ ಗಾಡ್, ಮೈಸೂರು ಎಕ್ಸ್ಪ್ರೆಸ್ ಹೈವೇಗೆ ವಾಪಸ್ ಬಂದಿದ್ದೀವಿ ಫ್ರೆಂಡ್ಸ್. ಇದೇನು ಅಂತ ಗೊತ್ತಾಗ್ತಿಲ್ಲ ನಮಗೆ. ತಿರ್ಗಾ ಮುರ್ಗ ಯಾಕೆ ಇಲ್ಲೇ ಬಂದ್ವಿ ಅಂತ ನಮಗೂ ಗೊತ್ತಾಗ್ತಿಲ್ಲ. ಐ ಥಿಂಕ್ ಇಟ್ಸ್ ಎ ಗ್ರೇಟ್. ವಾವ್, ವೇರ್ ಆರ್ ವಿ ಗೋಯಿಂಗ್? ವೇರ್ ಆರ್ ವಿ ಹೆಡೆಡ್? at a present position অর্থাৎ গভর্নমেন্ট ಓ, ಮ್ಯಾಪ್ ಎಲ್ಲೆಲ್ಲೋ ತೋರಿಸ್ತಾ ಇದೆ, ನಮಗೂ ಗೊತ್ತಾಗ್ತಲ್ಲ ಎಲ್ಲಿ ಹೋಗ್ಬೇಕು ಅಂತ. ಎಲ್ಲೋ ರೌಂಡ್ ನೋಡ್ಕೊಂಡ್ ಬರ್ತಾ ಇದೀವಿ. ನೋಡುವ ಎಲ್ಲಿ ಹೋಗ್ತಿದೀವಿ ಅಂತ. ಏನ್ ಮಗ ಇದು, ಏನೋ ಎಡವಟ್ಟಾಗಿದೆ. ಗೂಗಲ್ ಮ್ಯಾಪ್ ಸರಿ ಇಲ್ಲ ಮಗ. ಸರಿ ಇಲ್ಲ. ಟಡ ನೋಡೋಣ ಎಲ್ಲಿ ಹೋಗುತ್ತೆ, ಕರೆಕ್ಟಾಗಿ ಹೋಗ್ತಿದ್ಯಾ ಅಂತ. ಚಿನ್ ಎಲ್ಲ ಅಂದ್ರೆ ತಿರುಗಿಸ್ಕೊಂಡಿದ್ದೆ ರೋಟಲ್. ಮನೆಗೆ ಹೋಗೋಣ ಮಗ. ಅಣ್ಣ ಎತ್ತಣ ನಿನ್ ಕುರಿ ಹಾಕೊಂಡ್ಬಿಟ್ರೆ ಇವತ್ತು ಭಾನುವಾರದ ಬಾಡು ಊಟನೇ. ಓಹೋ, ಏ ಕುರಿ ಅಲ್ಲ, ಸಾರಿ, ಮೇಕೆ ಗೋ ದಟ್ ಸೈಡ್. ಅಣ್ಣ ಇದು ಏನು ಮಗ, ಎಲ್ಲ ನಿಂತರ ಫಾಸ್ಟ್ ಆಗಿದೆ. ಸೊ ನಾವು ಬಂದಿರೋದು ಇವಾಗ ಒಂದು ಲೇಕ್ ಪಾಯಿಂಟ್ಗೆ. ಲೇಕ್ ವ್ಯೂ ನೋಡಿ ಹೆಂಗಿದೆ, ಸಗದಾಗಿದೆಲ್ಲ ಜಾಗ. ರೋಡು, ಸೊ ಒಂದು ಲೇಕ್. ಇದೆಲ್ಲ ಅವಾಗ ಮುಂಚೆ ಕಾಲೇಜಲ್ಲಿದ್ದಾಗ ಬರ್ತಾ ಇದ್ವಿ. ಇವಾಗೆಲ್ಲ ನನ್ನ ಮಕ್ಕಳು ಹಿಡನ್ ಪ್ಲೇಸ್ ಇನ್ ಆ್ಯಂಡ್ ಅರೌಂಡ್ ಬ್ಯಾಂಗ್ಳೂರ್ ಅಂತ ಹಾಕಿ ತೋರಿಸಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಎಷ್ಟು ಜನಗಳು ಬಂದಿದ್ದಾರೆ ನೋಡಿ.
ಬಟ್ ಸಖತ್ತಾಗಿರುತ್ತೆ ಇಲ್ಲ. ಆ್ಯಕ್ಚುಲಿ ಸನ್ರೈಸಿಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಅವಾಗೆಲ್ಲ ನಾವು ಸನ್ರೈಸಿಗೆ ಬರ್ತಾಯಿದ್ವಿ. ಹೆಂಗಿದೆ ಮಗ ಜಾಗ? ಚೆನ್ನಾಗಿದೆಯಾ? ನೋಡಿ ಹೆಂಗಿದೆ ರೋಡ್ ನೋಡಿ ಹೆಂಗಿದೆ. ನೋಡಿ ಇದೆ ಲೇಕ್, ಚೆನ್ನಾಗಿದಲ್ಲ ಲೇಕು. ಈ ಥರ ಸುಮಾರು ಲೇಕ್ಗಳಿದೆ ನಮ್ಮ ಬೆಂಗಳೂರು ಸುತ್ತಮುತ್ತ. ಬೇರೆಯವ್ರವ್ರು ಬಂದರೆ ಆಶ್ಚರ್ಯ, ಬೆಂಗಳೂರಲ್ಲಿ ಈ ಥರ ಜಾಗ ಇದೆಯಾ ಅಂತ. ಗುರು ಬೆಂಗಳೂರೇ ಸುತ್ತಮುತ್ತ ಲೇಕ್ ಗುರು, 1000 ಲೇಕ್ ಇದೆ. ಕನಕಪುರ ರೋಡು ಅಲ್ಲೆಲ್ಲ ಫಾಲ್ಸು ಇದೆ, ನಿಮ್ಗಳಿಗೆ ಗೊತ್ತಿಲ್ಲ ಅಷ್ಟೇ. ನೋಡಿ ಹೇಗಿದೆ ಜಾಗ, ಚೆನ್ನಾಗಿದಲ್ಲ. ಬನ್ನಿ ಹಾಗೆ ಮುಂದೆ ಹೋಗೋಣ ಪಾಯಿಂಟಿಗೆ. ಸೊ ಇವಾಗ ಲೇಕ್ ತೋರಿಸ್ತೀನಿ. ಹಾಯ್ ಮಾಡ ಮಗ. ಲೇಕ್ ನೋಡಿ ಹೆಂಗಿದೆ, ಸಗದಾಗಿದೆ ಅಲ್ಲ. ಇಷ್ಟು ದೊಡ್ಡದಿದೆ ಲೇಕ್. ಪೀಸ್. ಸೊ ನಿಮ್ಗಳಿಗೂ ಇದೇ ಥರ ಬರೋಕ್ಕೆ ಇಷ್ಟನಾ? ಲೇಕ್ ಪಾಯಿಂಟ್ಗೆ, ಲೇಕ್ ವ್ಯೂಗೆ ಬಂದು ಕುತ್ಕೊಂಡು ಚಿಲ್ ಮಾಡಿ ಆರಾಮಾಗಿ ಪೀಸ್ ಟೈಮ್ ಕಳೆದು ಹಾಗೆ ವೀಕೆಂಡ್ ರ್ಯಾಪ್ ಮಾಡಿದ್ರೆ ಸೂಪರ್ ಆಗಿರುತ್ತಲ್ಲ. ನೋಡಿ ಹೆಂಗಿದೆ. ಈ ಥರ ಬೇಜಾನ್ ಜಾಗಗಳಿದೆ ಗುರು ಬೆಂಗಳೂರಲ್ಲಿ. ಇದೆಲ್ಲಿರೋದು ಅಂದರೆ ಬಿಡದಿಲ್ಲಿರೋದು. ಎಲ್ಲಿ ಅಂತ ಟ್ಯಾಗ್ ಮಾಡಲ್ಲ, ಬಂದು ಹಾಳು ಮಾಡ್ತೀರಾ. ಸೊ DM ಮಾಡಿ ಇಲ್ಲ ಪಿಂಗ್ ಮಾಡಿ, ನನ್ನ ಕ್ಲೋಸ್ ಸರ್ಕಲ್ಸ್ಗೆ ಹೇಳ್ತೀನಿ. ನೋಡಿ ಇನ್ನು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ಬೇಕು ವ್ಯೂ ಪಾಯಿಂಟ್ಗೆ. ಅದು ಎಂಡ್ ಕಾಣ್ತಿದೆಯಲ್ಲ, ಆ ಎಂಡಲ್ಲಿ ವ್ಯೂ ಪಾಯಿಂಟ್ ಇದೆ. ಸೊ ಹಿಂಗೆ ನಡ್ಕೊಂಡು ಹೋಗೋಣ. ಮಾತ್ರ ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡೋರಿ ಈ ಲೇಕ್ನ. ತುಂಬ ಚೆನ್ನಾಗಿದೆ ಮಾತ್ರ. ಆರಾಮಾಗಿ ನೀವುಗಳು ನಿಮ್ಮ ಫ್ಯಾಮಿಲಿನೂ ಕರ್ಕೊಂಬರ್ಬೋದು. ಫ್ಯಾಮಿಲಿ ಜೊತೆನೇ ಬಂದು ಚಿಲ್ಡಾಗಿ ಟೈಮ್ ಪಾಸ್ ಮಾಡಿ ಕುತ್ಕೊಂಡು ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ತಿನ್ಕೊಂಡು ಒಂದೊಳ್ಳೆ ಈವ್ನಿಂಗ್ ಇಲ್ಲ ಸನ್ಸೆಟ್ ಇಲ್ಲ ಸನ್ರೈಸ್ ಬರ್ಬೋದು. ನಮ್ಮ ಪ್ರೀತಿಗೆ ಬಡತನವಿಲ್ಲ, ಪ್ರೀತಿಗೆ ಬಡತನ. ನೋಡಿ ಇದೆ ರೂಟು. ಆ ಕಡೆ ಲೇಕು, ಈ ಕಡೆ ರೋಡು, ಮಧ್ಯದಲ್ಲಿ ಕಟ್ಟೆ. ನಮ್ಮ ಜನಗಳು ನೋಡಿ ಎಲ್ಲ ವಾಕಿಂಗ್ ಮಾಡ್ತಾವ್ರೆ. ವಾಕಿಂಗ್, ಡೇಚಿಂಗ್, ಪೀಸ್ಫುಲ್ ಟೈಮ್ ಎಲ್ಲ ಎಂಜಾಯ್ ಮಾಡ್ತಾವ್ರೆ. ಸೊ ನಾವು ಹಿಂಗೆ ಈ ರೋಡಲ್ಲಿ ಸಗದಾಗಿದೆ ಮಾತ್ರ. ಈ ರೋಡು ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಹೋಗ್ತಾ ಇದೀವಿ ಸುಮ್ಮನೆ ನೋಡೋಣ. ಸೊ ಇದೆ ಬಿಡದಿ ಹತ್ರ ಒಂದು ಲೇಕ್ ಇದು. ಎಲ್ಲಿ ಏನು ಅಂತ ಯಾರಾದರೂ DM ಮಾಡಿ ಇಂಟ್ರೆಸ್ಟ್ ಇರೋರು, ಐ ವಿಲ್ ಡೆಫಿನೆಟ್ಲಿ ಲೆಟ್ ಯು ನೋ. ಒಳ್ಳೆ ಸ್ಪಾಟು, ನಿಮ್ಮ ಫ್ಯಾಮಿಲಿ ಜೊತೆನೂ ಬರ್ಬೋದು. ಸೊ ಅದಕ್ಕೋಸ್ಕರ ಬಂದ್ವಿ ನಾವು. ಹೆಂಗಿದೆ ನೋಡ್ಬಿಟ್ಟು ಆಮೇಲೆ ರಿವ್ಯೂ ಕೊಡೋಣ ಅಂತ. ಬಟ್ ಸಾಕಾಗಿದೆ. ಬಟ್ ವೀಕೆಂಡ್ ಬಂದರೆ ತುಂಬ ಜನ ಇರ್ತಾರೆ, ಈವ್ನಿಂಗ್ ಟೈಮ್. ಬಟ್ ಬೆಳಗ್ಗೆ ಬನ್ನಿ, ಸನ್ರೈಸ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ. ಬಂದಂಗೆ ಆನ್ ದಿ ವೇ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮನೆಗೆ ಹೋಗಿ ಪಾಚ್ಕೊಂಬಿಡಿ. ಬೆಸ್ಟ್ ಕೆಲಸ. ಇನ್ನು ಮುಂದೆ ಇದೆ, ನಾವು ಮುಂಚೆನೇ ನಿಲ್ಸಿದ್ವಿ. ಇನ್ನೊಂಚೂರು ಹಿಂಗೆ ಹೋದರೆ ಮುಂದೆ ಪಾರ್ಕಿಂಗ್ ಇದೆ, ಅದು ಎಂಡು. ಅದು ಸನ್ರೈಸ್ ಸನ್ಸೆಟ್ ವ್ಯೂ ಪಾಯಿಂಟು ಚೆನ್ನಾಗಿದೆ. ಈ ಕಡೆ ಎಲ್ಲ ತೋಟಗಳಿದೆ. ಯೋ, ದಿಸ್ ವಾಸ್ ದ ಪ್ಲ್ಯಾನ್. ಸಡನ್ ಪ್ಲ್ಯಾನ್ ಆಗಿತ್ತು ಇವತ್ತು, ಫ್ರೆಂಡ್ಶಿಪ್ ಡೇದು. ಹಾಗೆ ಬಂದ್ವಿ, ಚೆನ್ನಾಗಿದೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಐ ವಿಲ್ ಕೀಪ್ ಯು ಪೋಸ್ಟೆಡ್ ಗೈಸ್. ಸೊ ಇವಾಗ ಒಂದು ಸ್ಟ್ರಾಂಗ್ ಕಾಫಿ ಕುಡಿಯೋಣ ಅಂತ ಶೆಲ್ಲಿಗೆ ಬಂದಿದ್ದೀವಿ. ಶೆಲ್ಲಲ್ಲಿ ಆ್ಯಕ್ಚುಲಿ ಒಳ್ಳೆ ಕಾಫಿ ಸಿಗುತ್ತೆ ಗುರು, ಗೊತ್ತಾ ನಿಮ್ಗೆ? ಯಾರಿಗಾದ್ರು ಟ್ರೈ ಮಾಡಿದ್ದಾರೆ ಯಾವತ್ತಾದರೂ? ಯಾ, ಪ್ಲೀಸ್ ಡೂ ಟ್ರೈ.
ಒಳ್ಳೆ ಕಾಫಿ ಸಿಗುತ್ತೆ. ವೈಪರ್ ಬ್ಲೇಡ್, ಯಾರಿಗವ್ರು ವೈಪರ್ ಬ್ಲೇಡ್ ಅಂದರೆ ಸಿಗುತ್ತೆ. ಬನ್ನಿ ಒಂದು ಕಾಫಿ ಕುಡ್ಕೊಂಡು ಮನೆಗೆ ಹೊರಡುವ. ಅಷ್ಟೇ ಇವತ್ತಿನ ಸಮಾಚಾರ. ಕಾಫಿ, ನೀವು ಕಾಫಿ ಲವರ್ಸಾ ಟೀ ಲವರ್ಸಾ? ಫಿಲ್ಟರ್ ಕಾಫಿ ಶೆಲ್ ಸಕ್ಕತ್ತಾಗಿರುತ್ತೆ. ಯು ಶುಡ್ ಆಲ್ ಟ್ರೈ ಒನ್ಸ್. ವಿತೌಟ್ ಶುಗರ್ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಶುಗರ್ ಕುಡಿಬೇಕು, ಶುಗರ್ ಹಾಕೊಂಡು ಕುಡಿಬೇಡಿ, ಶುಗರ್ನ ತಿನ್ಕೊಡಿಬೇಕಿದ್ರೆ. ಚೆನ್ನಾಗಿದೆ. ನಮ್ಮ ಸಿಸ್ಸ ವಡಾಪಾವ್ ಬೇರೆ ತೊಗೊಂಡವ್ರೆ. ಇದು ಹೆಂಗಿರುತ್ತೋ ನನಗೆ ಗೊತ್ತಿಲ್ಲ ಗುರು, ಫಸ್ಟ್ ಟೈಮ್. ಓಕೆ, ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಒಂದು ಫ್ರೆಂಡ್ಶಿಪ್ ಡೇ ಲಾಗ್. ಹಾಗೆ ಒಂದು ಕೆರೆ ಕಡೆ, ಲೇಕ್ ಸೈಡ್ ಅನ್ನೋಕ್ಕಿಂತ ಕನ್ನಡದಲ್ಲಿ ಕೆಡದ ಕೇಳಿಸುತ್ತಲ್ಲ, ಕೆರೆ ಕಡೆ ಹೋಗಿದ್ವಿ. ಸೊ ಹೋಗಿ ಹಾಗೆ ಸನ್ಸೆಟ್ ಎಲ್ಲ ನೋಡಿಕೊಂಡು ಬಂದ್ವಿ. ಸನ್ಸೆಟ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸನ್ಸೆಟ್ನ ಕಣ್ಣಲ್ಲೇ ಆನಂದಿಸ್ತಾ ಮರ್ತೋಯ್ತು. ಸೊ ಅದಕ್ಕೆ ಅದನ್ನ ಬಿಟ್ಬಿಟ್ವಿ. ಸೊ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ. ಈ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ಹಿಂಗೆ ಹರಿಸಿ ಬೆಳೆಸಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ಒಳ್ಳೊಳ್ಳೆ ಕಾಂಟೆಂಟ್ ತರ್ತೀನಿ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಚೆನ್ನಾಗಿ ನೀರು ಕುಡೀರಿ, ಆರಾಮಾಗಿ ಪೀಸ್ಫುಲ್ ಆಗಿರಿ. ಸಿಯಾ, ಟೇಕ್ ಕೇರ್, ಬಾಯ್.